ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ ಪುಟ 217 ಮುಂದಿನ ಶೀರ್ಷಿಕೆ ಕಾರ್ಮಿಕನ ದೃಷ್ಟಿಕೋನ ಮತ್ತು ವಿಧಾನಗಳು ಸಮಂಜಸವಾದದ್ದು ಮತ್ತು ಅಸಮಂಜಸವಾದದ್ದು ಲೇಬರ್ಸ್ ವ್ಯೂ ಅಂಡ್ ಮೆಥಡ್ಸ್ ರೀಸನಬಲ್ ಅಂಡ್ ಅನ್ರೀಸನಬಲ್. ನಾವು ಒಪ್ಪಿಕೊಳ್ಳಬೇಕಾಗಿರುವುದು ಏನೆಂದರೆ ಪ್ರತಿಯೊಂದು ಸೂಚನೆಯು ಕೆಲಸಕ್ಕಾಗಿ ಹೆಚ್ಚಾದ ಒತ್ತಡವಿದೆ ಎಂದು ತಿಳಿಸುತ್ತದೆ. ಆದರೂ ನಿರುದ್ಯೋಗಿಗಳು ಅತ್ಯಧಿಕ ಸಂಖ್ಯೆಯಲ್ಲಿ ಇದ್ದಾರೆ, ಪರಿಣಾಮವಾಗಿ ವೇತನವು ಕಡಿಮೆಯಾಗುತ್ತಾ ಮತ್ತು ಕಡಿಮೆಯಾಗುತ್ತಿದೆ. ಇದನ್ನು ತಪ್ಪಿಸಲು ಲೇಬರ್ ಯೂನಿಯನ್ಗಳು ಹುಟ್ಟಿಕೊಳ್ಳುತ್ತಿವೆ. ಅವುಗಳು ಖಂಡಿತವಾಗಿ ಸ್ವಲ್ಪ ಮಟ್ಟಿಗೆ ಘನತೆ, ವೇತನ ಮತ್ತು ಸಾಮರ್ಥ್ಯವನ್ನು ನಿರ್ವಹಿಸಲು ಸಹಾಯ ಮಾಡಿದೆ ಹಾಗೂ ಏಕಾಧಿಪತ್ಯದ ಅಧಿಕಾರದ ತುಳಿತಕ್ಕೊಳಗಾಗದಂತೆ ಕಾಪಾಡಿದೆ. ಆದರೆ ಇದರಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳೂ ಉಂಟು. ಈ ಉಭಯ ಸಂಕಟದಿಂದ ಸಲಹೆ ಮತ್ತು ಪರಿಹಾರಕ್ಕಾಗಿ ದೇವರನ್ನು ಹುಡುಕಿ ಆತನ ವಾಕ್ಯದಿಂದ ಆತ ತೋರುವ ದಾರಿ ಏನು ಎಂದು ಕಲಿತು ಅದರಲ್ಲಿ ಎಡವಿ ಬೀಳದಂತೆ ನಡೆಯುವುದನ್ನು ಕಲಿಯದೆ ತಮ್ಮಲ್ಲಿ ಮತ್ತು ತಮ್ಮ ಯೂನಿಯನ್ಗಳಲ್ಲಿ ನಂಬಿಕೆ ಇಡುವಂತೆ ನಡೆಸಿದೆ. ಅವರು ಈ ಕ್ರಮವನ್ನು ಅನುಸರಿಸಿದ್ದರೆ ಕರ್ತನು ಅವರನ್ನು ತನ್ನ ಮಕ್ಕಳೆಂದು ಪರಿಗಣಿಸಿ ಸ್ವಸ್ಥ ಚಿತ್ತವನ್ನು ಅನುಗ್ರಹಿಸುತ್ತಿದ್ದನು ಮತ್ತು ತನ್ನ ಸಮಾಲೋಚನೆಯಿಂದ ಮಾರ್ಗದರ್ಶಿಸುತ್ತಿದ್ದನು. ಆದರೆ ಅಂತಹ ಫಲಿತಾಂಶವೇನಿಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ದೇವರಲ್ಲಿ ನಂಬಿಕೆ ಇಲ್ಲದಿರುವುದು, ಮನುಷ್ಯರಲ್ಲಿ ನಂಬಿಕೆ ಇಲ್ಲದಿರುವುದು, ಸಾಧಾರಣವಾಗಿ ಅಸಂತೃಪ್ತಿ ಮತ್ತು ಅವಿಶ್ರಾಂತಿ, ಸ್ವಾರ್ಥತೆಯಿಂದ ಸಿಡಿಮಿಡಿಗೊಳ್ಳುವುದು ತೀವ್ರವಾಗಿದೆ. ಯೂನಿಯನ್ಗಳು ಸ್ವಾರ್ಥಪರ ಸ್ವತಂತ್ರವನ್ನು ಮತ್ತು ಹೆಗ್ಗಳಿಕೆಯನ್ನು ಕಲಿಸುತ್ತಿದೆ ಹಾಗೂ ಕಾರ್ಮಿಕನನ್ನು ಹೆಚ್ಚು ನಿರಂಕುಶನನ್ನಾಗಿಯೂ ಮತ್ತು ಉದ್ಯೋಗದಾತರಲ್ಲಿಯೂ ಕೆಲವು ಒಳ್ಳೆಯ ಹೃದಯವಂತರು ಮತ್ತು ದಯಾಳುವೂ ಆದವರನ್ನು ಪರಕೀಯ ಮಾಡಿಬಿಡುತ್ತಿದೆ. ಹಾಗಾಗಿ ಒಳ್ಳೆಯವರು ಯೂನಿಯನ್ಗಳೊಡನೆ ಸಮಾಧಾನಕರ ವ್ಯವಹಾರವನ್ನಿಟ್ಟುಕೊಳ್ಳುವುದು ವ್ಯರ್ಥವೆಂದು ತಿಳಿದು ಹಾಗೂ ಕೆಲಸಗಾರರು ತೀವ್ರವಾದ ಅನುಭವದಿಂದಲೇ ಕಡಿಮೆ ನಿರಂಕುಶರಾಗಬೇಕೆಂದು ಕಲಿಯಲಿ ಎಂದು ಶೀಘ್ರವಾಗಿ ಒಂದು ನಿರ್ಧಾರಕ್ಕೆ ಬಂದಿರುವರು. ಕಾರ್ಮಿಕನ ತತ್ವ ನಿಜವಾದದ್ದಾಗಿದೆ. ಅದು ಆಶೀರ್ವಾದಗಳು ಮತ್ತು ಆವಿಷ್ಕಾರಗಳು ಸಹಸ್ರಮಾನದ ಉದಯಗಳು ಸಂಭವಿಸುವಂತೆ ಮನುಕುಲದ ಪ್ರಯೋಜನಕ್ಕೆ ಪರಿಣಾಮವಾಗುತ್ತದೆ ಎಂದು ತಿಳಿಸುವುದು ರುಜುವಾತುಪಡಿಸುತ್ತದೆ. ಅಲ್ಲದೆ ದುರಾಸೆಯುಳ್ಳವರ ಐಶ್ವರ್ಯವನ್ನು ತೀಕ್ಷ್ಣವಾದ ನ್ಯಾಯ ತೀರ್ಪು, ಮುಂದಾಲೋಚನೆ ಮತ್ತು ಅನುಕೂಲದ ಪರಿಸ್ಥಿತಿ ಇವುಗಳು ಅವರಿಗೆ ಮತ್ತು ಅವರ ಮಕ್ಕಳಿಗೆ ಯಂತ್ರೋಪಕರಣಗಳ ಮತ್ತು ಭೂಮಿಯ ಮಾಲೀಕತ್ವದ ಪ್ರಯೋಜನವನ್ನು ಕೊಟ್ಟಿದೆ ಮತ್ತು ಅಧಿಕ ಐಶ್ವರ್ಯವು ನಿತ್ಯವೂ ಸುತ್ತಿಕೊಳ್ಳುತ್ತದೆ. ಕಾರ್ಮಿಕನು ಅಂದುಕೊಳ್ಳುವುದು ಅದೃಷ್ಟವಂತರು ತಮಗೆ ದೊರಕಿದ್ದನ್ನೆಲ್ಲ ಸ್ವಾರ್ಥದಿಂದ ದೋಚಿಕೊಳ್ಳಬಾರದು, ಬದಲಾಗಿ ಎಲ್ಲ ಅನುಕೂಲತೆಗಳನ್ನು ಎಲ್ಲರೊಡನೆ ಧಾರಾಳವಾಗಿ ಹಂಚಿಕೊಳ್ಳಬೇಕು, ಬಹುಮಾನ್ಯವಾಗಿ ಅಲ್ಲ, ಆದರೆ ಒಂದು ಹಕ್ಕಿನಂತೆ. ಸ್ವಾರ್ಥಪರತೆ ಸ್ಪರ್ಧೆಯ ನಿಯಮವಲ್ಲ, ಬದಲಾಗಿ ನೆರೆಯವನ ಪ್ರೀತಿಸುವ ದೈವ ನಿಯಮದ ಪ್ರಕಾರ ಅವರು ತಮ್ಮ ಹಕ್ಕುಗಳನ್ನು ಬೆಂಬಲಿಸುವಂತೆ ಕ್ರಿಸ್ತೇಸುವಿನ ಬೋಧನೆಗಳ ಸಹಾಯವನ್ನು ಕೋರುತ್ತಾ ಆಗಾಗ್ಗೆ ಆತನ ಕಟ್ಟಳೆಗಳನ್ನು ಉಲ್ಲೇಖಿಸುತ್ತಾರೆ. ಆದರೆ ಅವರು ಮರೆತಿರುವುದೇನೆಂದರೆ ಅವರು ಕೇವಲ ಅದೃಷ್ಟವಂತರು ಮಾತ್ರ, ಕಡಿಮೆ ಅದೃಷ್ಟವಂತರಾಗಿ ಪ್ರೀತಿಯ ನಿಯಮವನ್ನು ಪಾಲಿಸಬೇಕೆನ್ನುತ್ತಾರೆ ಮತ್ತು ತಾವು ಮಾತ್ರ ಸ್ವಾರ್ಥಪರ ನಿಯಮವನ್ನು ಪಾಲಿಸಬೇಕೆಂದಿದ್ದಾರೆ. ಯಾರಿಗೆ ಕೊಡಲು ಸಮ್ಮತಿ ಇಲ್ಲವೋ ಅವರನ್ನು ಕೊಡಲೆಂದು ಒತ್ತಾಯಿಸುವುದು ಸಮಂಜಸವಾಗಿದೆಯೇ? ಇದು ಎಷ್ಟೇ ಶ್ಲಾಘನೀಯ ಮತ್ತು ಅಪೇಕ್ಷಿಸಬಹುದಾದರೂ ಇದನ್ನು ನಿರೀಕ್ಷಿಸುವುದು ಬುದ್ಧಿವಂತಿಕೆಯೋ? ಕೇಳಿದರೆ ಖಂಡಿತವಾಗಿ ಅಲ್ಲ. ಅತ್ಯಂತ ಅದೃಷ್ಟವಂತರಿಗೆ ಎಲ್ಲರೊಡನೆ ಹಂಚಿಕೊಳ್ಳಬೇಕೆಂದು ಜೋರಾಗಿ ನುಡಿದು ಆ ಜನರೇ ತಮ್ಮಲ್ಲಿರುವ ಸಮೃದ್ಧಿಯ ಅಂಶವನ್ನು, ಆ ಅಂಶದ ಪಾಲನ್ನು ತಮಗಿಂತಲೂ ಕಡಿಮೆ ಅದೃಷ್ಟವಂತರಿಗಾಗಿ ಹಂಚಲು ಇಚ್ಛೆಯಿಲ್ಲದವರಾಗಿದ್ದಾರೆ. ಮನುಷ್ಯ ಸಂಬಂಧದಲ್ಲಿ ಸ್ವಾರ್ಥತೆಯ ಮತ್ತೊಂದು ನಿಯಮದಲ್ಲಿ ಹೋಲಿಸುವಂತೆ ಬಹುಪಾಲು ಜನರಲ್ಲಿ ಉತ್ತಮ ತಿಳುವಳಿಕೆ ಇರುವ ಕೆಲವರು ಇಂದು ದೊಡ್ಡ ವ್ಯಾಪಾರಿ ಉದ್ಯಮಗಳು, ಟ್ರಸ್ಟ್ ಇವುಗಳಲ್ಲಿ ಮಗ್ನರಾಗಿದ್ದಾರೆ. ಆದರೆ ಕಾರ್ಮಿಕ ಯೂನಿಯನ್ಗಳಿಗೆ ಸಲಹೆ ನೀಡುವವರು ಯಾವಾಗಲೂ ಸಾಧಾರಣ ಅಥವಾ ಅಸಮರ್ಪಕ ತಿಳುವಳಿಕೆ ಇರುವವರು, ಅಥವಾ ಅವರು ಒಳ್ಳೆಯ ಅಥವಾ ನ್ಯಾಯೋಚಿತ ಸಲಹೆಯನ್ನು ಕೊಟ್ಟರೂ ಒಪ್ಪಿಕೊಳ್ಳುವುದು ದುಸ್ತರ. ದುಡಿಮೆಯ ಕಾರ್ಮಿಕನು ಸಂಶಯಿಸುವುದನ್ನು ಕಲಿಯುತ್ತಾನೆ.
ಮತ್ತು ಯಾರು ಬುದ್ಧಿಪೂರ್ವಕವಾಗಿ ಸಲಹೆಯನ್ನು ಕೊಡುತ್ತಾರೋ ಅವರನ್ನು ಉದ್ಯೋಗದಾತನ ಗೂಢಚಾರ ಮತ್ತು ಸಹಾನುಭೂತಿಯ ರಾಯಭಾರಿ ಎಂದು ಅವರಲ್ಲಿ ಅನೇಕರು ಭಾವಿಸುತ್ತಾರೆ.